ಈ ವಿಡಿಯೋ ನಿಮ್ಮ ಕಣ್ಮುಂದೆ ಬಂದಿದೆ ಅಂದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಅಂತಾನೆ ಅರ್ಥ. ಹಾಗೆ ಇಂಥ ಒಳ್ಳೆ ದಿನನ ನೀವು ಮಿಸ್ ಮಾಡ್ಕೋಬೇಡಿ. ಒಳ್ಳೆ ದಿನ, ಒಳ್ಳೆ ಟೈಮು ಎಲ್ಲವನ್ನು ಕೂಡಿ ಬಂದಿದೆ. ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರ, ಹಾಗೆ ಮತ್ತೆ ನಿಮ್ಮ ಶನಿ ದೋಷ ಇರೋದೊಂದು ಪರಿಹಾರ ಮಾಡ್ಕೋಬೋದು. ಅಥವಾ ಇವತ್ತಿನ ದಿವಸ ನೀವು ಯಾವುದಕ್ಕೋಸ್ಕರ ಆಂಜನೇಯಗೆ ಪೂಜೆ ಮಾಡ್ತೀರಾ ಅದ್ರ ಫಲನ ನಿಮಗೆ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಂಜನೇಯಂದು ಒಂದು ದವನದ ಹುಣ್ಣಿಮೆ ದಿನ ಏನು ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ದವನದ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆ ಮಾಡೋದು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದ್ರ ಬಗ್ಗೆ ನೀವು ನೋಡ್ಬೋದು. ದವನದ ಹುಣ್ಣಿಮೆ ದಿನ ಮಾಡುವಂಥ ಪೂಜೆ ಅಥವಾ ದವನದ ಹುಣ್ಣಿಮೆ ಆದಮೇಲೆ 8 ದಿನಕ್ಕೆ ಬರುವಂಥ ಒಂದು ಅಷ್ಟಮಿ ದಿನದ ಪೂಜೆ ವಿಡಿಯೋಗಳು ಕೂಡ ನಾನು ಮಾಡಿ ಹಾಕಿದ್ದೀನಿ. ಆ ಪೂಜೆ ವಿಧಾನಗಳನ್ನೆಲ್ಲ ತಿಳಿಸಿದ್ದೀನಿ. ಯಾರಾದರೂ ನಿಮಗೆ ನೋಡ್ಬೇಕು ಅನ್ಸಿದ್ರೆ ಆ ವಿಡಿಯೋ ಕೂಡ ನೋಡ್ರಿ. ಯಾಕಂದ್ರೆ ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೋ, ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ, ಯಾವ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇದೆಯೋ ಅದು ಪೂಜೆನ ನೀವು ಮಾಡ್ಕೋಬೋದು. ನಾನು ಅಲ್ಲಿ ವಿಡಿಯೋ ತಿಳಿಸಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ. ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ಆಂಜನೇಯಂದ ಒಂದು ಇವತ್ತು ಏನಂದರೆ ದವನದ ಹುಣ್ಣಿಮೆ ದಿನ ಆಂಜನೇಯನ ಒಂದು ಜಯಂತಿ ಇದೆ. ಅವತ್ತಿನ ದಿನ ನಾವು ಏನು ಮಾಡಬೇಕು, ಯಾವ ರೀತಿ ಪೂಜೆನ ಮಾಡಬೇಕು ಅಂದರೆ ಯಾವ ಕಷ್ಟಕ್ಕೋಸ್ಕರ ನಿಮ್ಮ ಮನೇಲಿ ಯಾವುದೇ ಒಂದು ಕಷ್ಟ ಆಗಲಿ, ಒಂದು ಜಗಳ ಅಥವಾ ಕೆಟ್ಟ ದೃಷ್ಟಿಗಳ ಪ್ರಭಾವ, ಒಂದು ನಕಾರಾತ್ಮಕ ಶಕ್ತಿದು ಈ ಥರದ್ದು ಒಂದು ಯಾವುದೋ ಒಂದು ಪರಿಹಾರ ಮಾಡ್ಕೋಬೇಕು, ಮನೆಗೆ ಒಂದು ಸುಖ ಶಾಂತಿ ನಮ್ಮ ಮನೆಗೆ ಬೇಕು ಅಂದರೆ ಇವತ್ತಿನ ದಿನ ಈ ರೀತಿ ನೀವು ಅಂದರೆ ದವನದ ಹುಣ್ಣಿಮೆ ದಿನ ಆಂಜನೇಯಂದ ಒಂದು ಇದು ಇರುತ್ತಲ್ವ ಅವತ್ತು ಜಯಂತಿ, ಅವತ್ತಿನ ದಿನ ಇದನ್ನು ಮಾಡ್ಕೋಬೇಕಾಗತ್ತೆ. ನಿಮ್ಮ ಕಷ್ಟಕ್ಕೋಸ್ಕರ ತುಂಬ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಇದನ್ನು ಕೂಡ, ಯಾಕಂದರೆ ಯಾವಾಗ ನಮಗೆ ಯಾವ ದೇವರು ನಮ್ಮಿಂದ ಪರಿಹಾರ ಸಿಗುತ್ತೆ ಮತ್ತು ಕಷ್ಟಕ್ಕೆ ಯಾವ ದೇವರು ಯಾವಾಗ ನಮಗೆ ವರ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಭಕ್ತಿಯಿಂದ ನಾವು ಮಾಡಬೇಕಾಗಿರೋಂಥ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಅವತ್ತಿನ ದಿನ ಅಂದರೆ ನಮಗೆ ದವನದ ಹುಣ್ಣಿಮೆ ಬರೋದು ದಿನಾಂಕ ಏಪ್ರಿಲ್ ಮತ್ತು 2026 ಏಪ್ರಿಲ್ 1ನೇ ತಾರೀಕು 2026 ಬುಧವಾರ. ಅದು ಬರ್ತಾ ಇರೋದೇ ಮಾರ್ಚ್ 31ನೇ ತಾರೀಕು ರಾತ್ರಿ ಬರುತ್ತೆ. ನಾವು ಪೂಜೆ ಮಾಡಬೇಕಾಗಿರೋದು 1ನೇ ತಾರೀಕು, 31ನೇ ತಾರೀಕು ಬರುತ್ತೆ. 1ನೇ ತಾರೀಕಿನ ದಿನ ನಾವು ಬುಧವಾರ ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡುವ ಸಮಯ ನಮಗೆ ಇಲ್ಲಿ ಬರೋದು ಒಂದು ಶುಭ ಮುಂಜಾನೆ ಟೈಮಲ್ಲಿ, ಅಂದರೆ 4ರಿಂದ 4:15 6 ಗಂಟೆವರೆಗೂ ನಮಗೆ ಇಲ್ಲಿ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಆ ಟೈಮಲ್ಲಿ ನಾವು ಈ ಪೂಜೆನ ಮಾಡ್ಕೋಬೇಕಾಗತ್ತೆ. ಅವಾಗ ಆಗಿಲ್ಲ ಅಂದರೆ ಮತ್ತು ಸಾಯಂಕಾಲ ನಿಮಗೆ ಗೋಧೂಳಿ ಮುಹೂರ್ತ ಅಂತ ಹೇಳ್ತಾರಲ್ಲ, ಅವಾಗ ನೀವು 6ರಿಂದ 6:30ರಿಂದ 8 ಗಂಟೆವರೆಗೂ ನೀವು ಈ ಪೂಜೆನ ಮಾಡ್ಬೋದು. ಫೋಟೋ ಇಲ್ಲ ಅಂದರೆ ಮನೇಲಿ ಫೋಟೋ ಇದ್ದರೆ ಓಕೆ, ಅಥವಾ ವಿಗ್ರಹ ಇದ್ದರೆ ಓಕೆ. ಅದು ಯಾವುದು ಇಲ್ಲ ಅಂದರೆ ನಿಮಗೆ ಇಲ್ಲಿ ಯಾವ ರೀತಿ ಪೂಜೆ ಮಾಡಬೇಕಂದ್ರೆ, ನೀವು ಒಂದು ಹಿತ್ತಾಳೆ, ಒಂದು ತಾಮ್ರದ ಒಂದು ತೆಂಗಿನ ತುಂಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ವಿಳೆದೆಲೆ ಇಟ್ಟು ನೀವು ಅದಕ್ಕೆ ಪೂಜೆ ಮಾಡ್ಬೋದು. ಇಲ್ಲ ಅಂದರೆ ಒಂದು ಅಶ್ವತ್ಥ ಎಲೆನ ತೊಗೊಂಡು ಬನ್ನಿ. ಅಶ್ವತ್ಥ ಎಲೆ ಮೇಲೆ ನೀವು ಶ್ರೀರಾಮ್ ಅಂತ ಬರೆದ್ಬಿಟ್ಟು ನೀವು ಆ ಎಲೆಗೆ ನೀವು ಪೂಜೆನ ಮಾಡಬೇಕು ಆಗುತ್ತೆ. ಪೂಜೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ, ಒಂದು ನಿಮಗೆ ಇಲ್ಲಿ ಸಾಸಿವೆ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ, ತುಪ್ಪ, ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಆಗುತ್ತೆ. ಸಾಸಿವೆ ಎಣ್ಣೆ, ತುಪ್ಪ ನೀವು ಸಾಸಿವೆ ಎಣ್ಣೆ ಹಚ್ಚಿದ್ರೆ ಅಥವಾ ನಿಮಗೆ ಒಂದು ಎಳ್ಳೆಣ್ಣೆ ಸಿಗುತ್ತೆ ಅಲ್ವಾ, ಆ ಎಳ್ಳೆಣ್ಣೆ ದೀಪ ಹಚ್ಚಿದ್ರು ಕೂಡ ನಿಮಗೆ ಅವತ್ತಿನ ದಿನ ತುಂಬಾ ಶ್ರೇಷ್ಠವಾಗಿದ್ದು. ಆಂಜನೇಯಗೆ ಏನು ಇಷ್ಟ ಅಂತಂದರೆ ನೈವೇದ್ಯಕ್ಕೆ ನೋಡಿ, ಬೆಲ್ಲದ ಪಾನಕ ಮಾಡಿ ಅಥವಾ ಉದ್ದಿನ ವಡೆ ಈ ರೀತಿ ನೀವು ಮಾಡ್ಕೋಬಹುದು ನೈವೇದ್ಯಕ್ಕೆ ಆಂಜನೇಯಗೆ. ಅವತ್ತಿನ ಪೂಜೆಗೋಸ್ಕರ ಸರಳವಾಗಿ ಬೆಲ್ಲದ ಪಾನಕ ಮಾಡಿದ್ರೆ ತುಂಬಾ ಇಷ್ಟವಾಗಿರುವಂಥದ್ದು ಆಂಜನೇಯಗೆ. ಯಾಕಂದರೆ ರಾಮನಿಗೆ ಏನು ಇಷ್ಟ, ಆಂಜನೇಯಗೆ ಅದೇ ಇಷ್ಟ ಆಗಿರುತ್ತೆ. ಹಾಗಾಗಿ ನೀವು ಅವತ್ತಿನ ದಿವಸ ನೈವೇದ್ಯಕ್ಕೆ ಅದನ್ನು ಮಾಡ್ಕೋಬೋದು. ಇದು ಏನಂದರೆ ಸರಳವಾದ ಒಂದು ಪೂಜೆ. ನಿಮ್ಮ ಕಷ್ಟ, ಮನೆಯದು ಯಾವುದೇ ಒಂದು ಸಂಕಷ್ಟ ಇದ್ದರೂ ಕೂಡ ಅದಕ್ಕೆ ಒಂದು ಮುಕ್ತಿ ಸಿಗಲಿ, ಅದಕ್ಕೆ ಒಂದು ಪರಿಹಾರ ಸಿಗಲಿ ಅಂತ ಅಲ್ಲಿ ನೀವು ಕೇಳಿಕೊಂಡು ಈ ಪೂಜೆನ ಮಾಡಿ ಈ ರೀತಿ ದೀಪವನ್ನು ಹಚ್ಚಿ, ಮತ್ತು ಅದೇ ರೀತಿ ನೀವು ಆಂಜನೇಯನ ಮುಂದೆ ಒಂದು ಮನೆಗೆ ದೃಷ್ಟಿ ತೆಗಿಯೋಕೆ ಮಾಟ ಮಂತ್ರ ಮಾಡಿಸಿರೋದಾಗಲಿ, ಅಥವಾ ನಿಮ್ಮ ಕೆಟ್ಟ ದೃಷ್ಟಿ ಹೋಗಬೇಕು, ಏನೇ ಒಂದು ನಮಗೆ ಅಡೆತಡೆ ಆಗ್ತಾಯಿದೆ ಅನ್ನೋರಿಗೆ ಏನು ಮಾಡಬೇಕಂದ್ರೆ ಆಂಜನೇಯನ ಮುಂದೆ ಒಂದು ವಿಳೆದೆಲೆ ಇಟ್ಟು ಅದ್ರ ಮೇಲೆ ಕರ್ಪೂರ ಮತ್ತು ಉಪ್ಪು, ಮೆಣಸು ಅಂದರೆ ಮೆಣಸಿನ್ಕಾಯಿ, ಸಾಸಿವೆ ಈ ರೀತಿ ಇವನು ಅದ್ರ ಮೇಲೆ ಇಟ್ಟು ಆಂಜನೇಯನ ಮುಂದೆ ಭಕ್ತಿಯಿಂದ ಕೇಳಿಕೊಂಡು ಆ ಈ ಎಲೆ ಸಮೇತ ಇಡೀ ನಿಮ್ಮ ಮನೆಗೆ ಮತ್ತು ಮನೆಯವರಿಗೆ ಎಲ್ಲರಿಗೂ ದೃಷ್ಟಿ ತೆಗೆದು ಅದನ್ನು ನೀವು ಮನೆ ಹೊರಗಡೆ ಯಾರು ತುಳಿದೇ ಇರೋ ಜಾಗದಲ್ಲಿ ಸುಡಿ
ಅಥವಾ ನೀವು ಹರಿಯೋ ನೀರು ಹತ್ತಿರ ಇದ್ದರೆ ಒಯ್ದು ಹರಿಯೋ ನೀರಿಗೆ ಅದನ್ನು ಬಿಡಿ. ಅದರಿಂದ ನಿಮ್ಮ ಮನೆಯ ದೃಷ್ಟಿ ದೋಷನೂ ನಿವಾರಣೆ ಆಗುತ್ತೆ ಮತ್ತು ನಿಮಗೆ ನಕಾರಾತ್ಮಕ ಶಕ್ತಿ ಏನಿರುತ್ತೆ ಅದು ಕೂಡ ನಿಮ್ಮ ಮನೆಯಿಂದ ದೂರ ಆಗುತ್ತೆ. ಇದರಿಂದ ತುಂಬಾ ಉಪಯೋಗ ಕೂಡ ಇದೆ. ಏನಂದರೆ ಆಂಜನೇಯಗೆ ನಿಮಗೆ ಯಾವಾಗಲೂ ಹಿಂದಕ್ಕಿನ ಹಿರಿಯರು ಹೇಳ್ತಾ ಇರ್ತಾರೆ ನೋಡಿ, ಕಟಾನಟಿಗೆ ಹನುಮಾನ್ ದೇವರ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಹಾಗೆ ಹೇಳೋದು. ಏನಂದ್ರೆ ಕಟಾನಟಿಗೆ ಹನುಮಾನ್ ದೇವರ ಅಂದರೆ ಏನರ್ಥ ಅಂದರೆ ಎಲ್ಲ ದೇವರು ನಮ್ಮ ಕೈ ಬಿಟ್ಟರು ಆಂಜನೇಯ ಕೈ ಬಿಡಲ್ಲ ಅಂತ ಅರ್ಥ. ಅಂದರೆ ಆಂಜನೇಯಗೆ ಒಂದು ಹಿಡಿ ಉಪ್ಪು, ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೋಡ್ರಿ ಹಿಂದಕ್ಕಿನ ಹಿರಿಯರ ಪದ್ಧತಿಗಳನ್ನ ಕೇಳಿರ್ಬೇಕಂದ್ರೆ ಹಿಡಿ ಉಪ್ಪು ಕೈಯಲ್ಲಿ ಬಟ್ಲಲ್ಲಿ ತೊಗೊಂಡು ಹೋಗಲ್ಲ, ಕೈಯಲ್ಲೇ ಹಿಡಿ ಉಪ್ಪು ಹಿಡ್ಕೊಂಡೋಗಿ ಆಂಜನೇಯನ ಹೊಸ್ತಲ ಮೇಲೆ 5 ಗುಂಪಿ ಅದನ್ನು ಇಟ್ಟು ಆಂಜನೇಯಗೆ ಕೇಳಿ ನಾವು ಉಲ್ಟಾದಲ್ಲಿ 3 ಸುತ್ತು ಹಾಕಿ ಬಂದಾಗ ನಮ್ಗೇನು ಕಷ್ಟ ಇರುತ್ತೆ ನೋಡಿ ಅದು ಪರಿಹಾರ ಕೂಡ ಆಗುತ್ತೆ. ಅದೇ ಥರ 9 ಶನಿವಾರ ಅಥವಾ ನಾವಿಲ್ಲಿ 5 ಶನಿವಾರ ಅಥವಾ 11 ಶನಿವಾರ ಈ ರೀತಿ ಮಾಡೋದ್ರಿಂದ ಕೂಡ ಇದು ಹಿಂದಕ್ಕಿನಿಂದ ಬಂದಿರುವಂಥ ಪದ್ಧತಿ. ಇದನ್ನು ಈ ರೀತಿ ಮಾಡೋದ್ರಿಂದ ಪ್ರತಿ ಶನಿವಾರ ಹೋಗಿ ನೀವು ಈ ಥರ ಆಂಜನೇಯಗೆ ಉಪ್ಪಿಡಬೇಕು. ಉಪ್ಪಿನಂಗೆ ಉದುರೋಗ್ಲಿ ನಮ್ಮ ಕಷ್ಟಗಳು ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಉಲ್ಟಾ ಸುತ್ತಾಕಿ ಬರೋದ್ರಿಂದ ನಮ್ಮ ಕಷ್ಟಗಳನ್ನು ಪರಿಹಾರ ಆಗ್ತವೆ. ಅದು ಹಿಂದಕ್ಕಿನ ಪದ್ಧತಿ, ಅದನ್ನು ಸತ್ಯ ಕೂಡ. ಅದು ಎಲ್ಲ ಆಗಿರುವಂಥ ಪವಾಡಗಳೇ ಹಿಂದಕ್ಕಿನ ಹಿರಿಯರು ಪಾಲಿಸ್ಕೊಂಡು ಬಂದಿರೋದೇ ನಮಗೆ ಗೊತ್ತಾಗಿರೋದು. ಹೇಳದ್ನಲ್ಲ, ದೃಷ್ಟಿ ತೆಗೆಯೋಕ್ಕೆ ಕರ್ಪೂರ, ಉಪ್ಪು ಮತ್ತು ಲವಂಗ. ಮನೆ ಮುಂದೆ ಎಲ್ಲರೂ ಮನೆ ಮಂದಿಗೆಲ್ಲ ನೀವು ಇದನ್ನು ನೀವು ಏನು ಮಾಡಬೇಕಂದ್ರೆ ದೃಷ್ಟಿನ ತಕ್ಕೊಂಡ್ರೆ ನಿಮ್ಮ ಮನೆಯ ದೃಷ್ಟಿ ಒಂದು ನಿವಾರಣೆ ಆಗುತ್ತೆ. ಇಲ್ಲಿ ತುಂಬ ಶ್ರೇಷ್ಠವಾಗಿದೆ ಕಲ್ಲುಪ್ಪು ಮತ್ತು ಲವಂಗ, ಮೆಣಸು. ಈ ರೀತಿ ನೀವು ದೃಷ್ಟಿ ತಗೊಳ್ಳೋದ್ರಿಂದ ಇದನ್ನು ಮಾಡ್ಕೊಳ್ಳಿ. ಮತ್ತು ನೀವು ಪಠಿಸಬೇಕಾಗಿರುವಂಥ ಮಂತ್ರಗಳು 11 ಬಾರಿ ನೀವು ಈ ಮಂತ್ರಗಳನ್ನು ಹೇಳಬೇಕಾಗತ್ತೆ. ನಾನು ಸ್ಕ್ರೀನ್ ಮೇಲೂ ಕೂಡ ಕೊಡ್ತೀನಿ ಆ ಮಂತ್ರ, ಅದನ್ನು ನೀವು ನೋಡಿ ಬರೆದಿಟ್ಕೊಳ್ಳಿ. ಬರೆದಿಟ್ಕೊಂಡು ಪೂಜೆ ಮಾಡೋ ಟೈಮಲ್ಲಿ ಆ ಮಂತ್ರವನ್ನು ನೀವು 11 ಬಾರಿ ಅದನ್ನು ಹೇಳಬೇಕಾಗತ್ತೆ. ಹೇಳಿದ್ನಲ್ಲ, ನೀವು ಇಷ್ಟು ಮಾಡ್ಕೊಳ್ಳಿ. ಬೆಲ್ಲದ ಪಾಯಸ ಹೇಳಿದ್ನಲ್ಲ, ಬೆಲ್ಲದ ಪಾಯಸ ಮಾಡ್ಕೊಳ್ಳಿ. ಬೆಲ್ಲದ್ದು ಒಂದು ಪಾಯಸ ಅಲ್ಲ, ಪಾನಕ. ನೈವೇದ್ಯಕ್ಕೆ ಪಾನಕನೇ ತುಂಬ ಶ್ರೇಷ್ಠವಾಗಿದ್ದು. ಅಥವಾ ನಿಮಗೆ ಪಾನಕ ಇಲ್ಲ ಅಂದರೆ ಅವಲಕ್ಕಿ ಕೂಡ ಮಾಡ್ಕೋಬೋದು. ಪಂಚ ಕಜ್ಜಾಯ ಅಂತ ಮಾಡ್ತಾರೆ, ಅದು ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ನಿಮಗೆ ತುಂಬ ಸರಳವಾಗಿದ್ದಂದರೆ ಬೆಲ್ಲದ ಪಾನಕ ಅಂದರೆ ಸರಳವಾಗಿರುತ್ತೆ, ಆಮೇಲೆ ತುಂಬ ಶ್ರೇಷ್ಠವಾಗಿದ್ದು ಆಂಜನೇಯಗೆ, ಅದನ್ನು ಮಾಡ್ಕೊಳ್ಳಿ. ಪೂಜೆ ವಿಧಾನ ತುಂಬ ಸರಳವಾಗಿದೆ. ತುಂಬಾ ಕಡಿಮೆಯಲ್ಲಿ ಟೈಮಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಟೈಮಿಂಗ್ ಕೂಡ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೊಳ್ಳಿ, ಅಥವಾ ಸಾಯಂಕಾಲ 6-6:30 ಇಂದ 8 ಗಂಟೆವರೆಗೂ ಟೈಮ್ ಇದೆ. ಅಲ್ಲಿವರೆಗೂ ಒಳ್ಳೆ ಟೈಮ್ ಇದೆ. ಆ ಟೈಮಲ್ಲಿ ನೀವು ಈ ಪೂಜಾನ ಮಾಡ್ಕೋಬೋದು. ತುಂಬ ಶಕ್ತಿಶಾಲಿಯಾಗಿರ್ತಾನೆ ಆಂಜನೇಯ. ಹುಟ್ಟಿದ ದಿನ ಅವತ್ತು, ಹಾಗಾಗಿ ಅವರ ಜಯಂತಿ ಇರೋದ್ರಿಂದ ಅವತ್ತು ಹುಣ್ಣಿಮೆ ಕೂಡ ಇದೆ. ಎರಡೂ ಕೂಡಿ ಬಂದಿರೋದ್ರಿಂದ ಅವತ್ತಿನ ದಿನ ಏನಾಗುತ್ತಂದರೆ ನಾವು ಈ ಭಗವಂತನ ಹತ್ರ ಕೇಳ್ಕೊಂಡಿರೋದು ಆಂಜನೇಯಗೆ ನಮ್ಮ ಕಷ್ಟನ ಅವರು ಒಪ್ಪಿಸಿರೋದು. ಖಂಡಿತ ಅವರು ಅದನ್ನು ಪರಿಹಾರ ಮಾಡ್ತಾರೆ. ಹೇಳಿದ್ನಲ್ಲ ನಿಮಗೆ, ಕಟ್ಟಾನಟ್ಟಿನ ಹನುಮಾನ್ ದೇವರು ಅಂದ್ರೆ ಹಾಗೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೇ ಮಾಡ್ತಾರೆ. ಈ ಒಂದು ಪೂಜೆನ ಮಾಡ್ಕೊಂಡಿದ್ದು ಮುಗಿದ ಮೇಲೆ ನಿಮಗೆ ಹತ್ತಿರದಲ್ಲಿ ಆಂಜನೇಯನ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ. ಅವತ್ತಿನ ದಿನ ಹೋಗಿ ಒಂದು ತೆಂಗಿನಕಾಯಿ ಮೇಲೆ ಒಂದು ಕರ್ಪೂರ ಇಟ್ಟು ಬೆಳಿಗ್ಗೆ ಬಿಟ್ಟು ಏನು ಮಾಡ್ತೀರಂದರೆ ಸಿಡಿಗಾಯಿ ಹನುಮಾನ್ ದೇವ್ರ ಗುಡಿ ಮುಂದೆ ಹೊಡೀರಿ. ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಇರುತ್ತೆ, ದೇವಸ್ಥಾನ ಮುಂದೆ ನೀವು ಕಾಯಿ ಮೇಲೆ ಕರ್ಪೂರ ಇಟ್ಟು ಅದು ಹೊಡೆಯೋದ್ರಿಂದ, ಅಂದರೆ ಮನಸ್ಸಲ್ಲಿ ಕೇಳ್ಕೋಬೇಕು, ನಮ್ಮ ಮನೆ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ ಹೋಗಲಿ ಅಂತ ಕೇಳಿಕೊಂಡು ಆ ತೆಂಗಿನಕಾಯಿನ ಹೊಡೆಯೋದ್ರಿಂದ ನಿಮ್ಮ ಕೆಟ್ಟ ದೃಷ್ಟಿನೂ ಹೋಗುತ್ತೆ. ಹಾಗೆ ಮತ್ತು ಆ ತೆಂಗಿನಕಾಯಿ ಚೂರನ್ನು ನೀವು ಮನೆಗೆ ತೊಗೊಂಡು ಬರಬಾರ್ದು, ಅಲ್ಲೇ ಬಿಟ್ಟು ಬರಬೇಕು. ಈ ರೀತಿ ಒಂದು ದೃಷ್ಟಿನ ನೀವು ತಗೋಬೋದು. ಮನೆಗೆ ಹೇಳಿದ್ನಲ್ಲ, ಮನೆ ಮುಂದೆ ನೀವು ವೀಳ್ಯದೆಲೆಯಿಂದ ಆ ಉಪ್ಪು ಮತ್ತು ಸಾಸಿವೆ ಈ ಥರದ್ರಿಂದ ನೀವು ದೃಷ್ಟಿನ ತಕ್ಕೋಬೋದು. ಹಿಂದಿನ ದೃಷ್ಟಿ ವಿಡಿಯೋಗಳು ತುಂಬಾ ಇದ್ದಾವೆ, ಅದೇ ಲಿಂಕ್ ಕೊಟ್ಟಿರ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಳಗೆ. ನಮಸ್ಕಾರ.